ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಚೆನ್ನೈ ಪ್ರವಾಹದ ಬೆನ್ನಲ್ಲೇ ಬೆಚ್ಚಿ ಬೀಳಿಸಿದ ಭೂಕಂಪ. ಕೇರಳದ ಇಡುಕ್ಕಿಯಲ್ಲಿ ಕಟ್ಟೆಚ್ಚರ. ಡ್ಯಾಂ ಭರ್ತಿ. 12 ಜಿಲ್ಲೆಗಳಿಗೆ ಆತಂಕ. ಕೊಲ್ಲಿ, ಕೋಲಾಹಲ, ಅರಬ್ಬಿ ಆರ್ಭಟ. ಪ್ರಕೃತಿಯ ರೌದ್ರಾವತಾರ ತಣ್ಣಗಾಗಲ್ವಾ? ತಮಿಳುನಾಡಿನ 22 ಜಿಲ್ಲೆಗಳಲ್ಲಿ ಪ್ರವಾಹದ ಆರ್ಭಟ. ಕೊಚ್ಚಿ ಹೋದ ಕೃಷಿ ಭೂಮಿ, ನೆಲಕ್ಕುರುಳಿದ ಮನೆಗಳು. ಕೇರಳದಲ್ಲಿ ಮತ್ತೆ ಅಬ್ಬರಿಸಲಿದ್ದಾನ ವರುಣ. ಇದುವೇ ಈ ಹೊತ್ತಿನ ಫೋಕಸ್ 18 ಪ್ರಕೃತಿ ಮುನಿದಾಗ. ಚೆನ್ನೈ ಪ್ರವಾಹದ ಬೆನ್ನಲ್ಲೇ ಬೆಚ್ಚಿ ಬೀಳಿಸಿದ ಭೂಕಂಪ. ಕೇರಳದ ಇಡುಕ್ಕಿಯಲ್ಲಿ ಕಟ್ಟೆಚ್ಚರ. ಡ್ಯಾಂ ಭರ್ತಿ. 12 ಜಿಲ್ಲೆಗಳಿಗೆ ಆತಂಕ. ಕೊಲ್ಲಿ, ಕೋಲಾಹಲ, ಅರಬ್ಬಿ ಆರ್ಭಟ. ಪ್ರಕೃತಿಯ ರೌದ್ರಾವತಾರ ತಣ್ಣಗಾಗಲ್ವಾ? ಕಳೆದ 1 ತಿಂಗಳಿನಿಂದ ದಕ್ಷಿಣ ಭಾರತವನ್ನ ಬಿಟ್ಟು ಬಿಡದೆ ಕಾಡುತ್ತಿದ್ದಾನೆ ಮಳೆರಾಯ. ಒಂದು ರಾಜ್ಯದಲ್ಲಿ ಅಬ್ಬರಿಸಿ ಆರ್ಭಟಿಸಿದ ಬಳಿಕ ಮತ್ತೊಂದು ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಕೂಡ ಕೋಲಾಹಲ ಸೃಷ್ಟಿಸುತ್ತಿದ್ದಾನೆ. ವರುಣನ ಆರ್ಭಟಕ್ಕೆ ದಕ್ಷಿಣ ಭಾರತ ಅಕ್ಷರಶಃ ಬಳಲಿ ಬೆಂಡಾಗಿದೆ. ಕರ್ನಾಟಕದಲ್ಲಿ ಮಳೆ ದೊಡ್ಡ ಮಟ್ಟದ ಅವಾಂತರವನ್ನೇ ಸೃಷ್ಟಿಸಿತ್ತು. ಕೇರಳದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ತಮಿಳುನಾಡಿನಲ್ಲಂತೂ ರಣರಣ ಪ್ರವಾಹವನ್ನೇ ಸೃಷ್ಟಿಸಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಆಂಧ್ರದಲ್ಲಂತೂ ಕಂಡು ಕೇಳರಿಯದ ಜಲಪ್ರಳಯವೇ ಸ್ಫೋಟಿಸಿತ್ತು. ಸಪ್ತಗಿರಿ ದೊರೆ ತಿರುಪತಿ ತಿಮ್ಮಪ್ಪನಿಗೆ ಜಲದಿಗ್ಬಂಧನವಾಗಿತ್ತು. ಒಮ್ಮೆ ಪ್ರಕೃತಿ ಮನುಕುಲದ ವಿರುದ್ಧ ಮುನಿಸಿಕೊಂಡ್ರೆ ಯಾವ ರೀತಿ ಪ್ರಹಾರ ಮಾಡುತ್ತೆ ಅನ್ನೋದಕ್ಕೆ ಈ ಭಯಾನಕ ದೃಶ್ಯಗಳೇ ಸಾಕ್ಷಿ. ಚೆನ್ನೈನಲ್ಲಿ ಕೆಲ ದಿನಗಳ ಹಿಂದೆ ಘನಘೋರ ಪ್ರಳಯವೇ ಅಬ್ಬರಿಸಿತ್ತು. ಈಗ ಅದರ ಬೆನ್ನಲ್ಲೇ ಭೂಕಂಪ ಸಂಭವಿಸಿದೆ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ರಣರಣ ಪ್ರವಾಹ. ಅದರ ಬೆನ್ನಲ್ಲೇ ಈಗ ಭೂಕಂಪ. ಸಾಲು ಸಾಲು ಪ್ರಾಕೃತಿಕ ವಿಪತ್ತುಗಳಿಂದ ತಮಿಳುನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಇನ್ನೊಂದು ಕಡೆ ಕೇರಳದಲ್ಲಿ ಇಡುಕ್ಕಿ ಡ್ಯಾಂ ಭರ್ತಿಯಾಗಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಒಟ್ಟು 12 ಜಿಲ್ಲೆಗಳಿಗೆ ಆತಂಕ ಎದುರಾಗಿದೆ. ಒಂದು ಕಡೆ ಕೊಲ್ಲಿ, ಕೋಲಾಹಲ, ಮತ್ತೊಂದು ಕಡೆ ಅರಬ್ಬಿ ಆರ್ಭಟ. ಪ್ರಕೃತಿಯ ರೌದ್ರಾವತಾರ ತಣ್ಣಗಾಗಲ್ವಾ ಅನ್ನೋ ಪ್ರಶ್ನೆ ಮೂಡಿಸಿದೆ. 2015ರಲ್ಲಿ ಉಂಟಾಗಿದ್ದ ಜಲಪ್ರಳಯ ಇಡೀ ಚೆನ್ನೈಯನ್ನೇ ಮುಳುಗಿಸಿತ್ತು. ಆ ಪ್ರವಾಹದ ಬಳಿಕ ಚೆನ್ನೈ ಮತ್ತೆ ನಲುಗಿತ್ತು. ಚೆನ್ನೈನ ರಸ್ತೆಗಳೆಲ್ಲ ಅಕ್ಷರಶಃ ನದಿಗಳಂತಾಗಿತ್ತು. ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನೇನು ಪ್ರವಾಹದಿಂದ ಕೊಂಚ ರಿಲೀಫ್ ಸಿಕ್ತು ಅಂದುಕೊಳ್ಳುವಾಗಲೇ ಮತ್ತೆ ತಮಿಳುನಾಡಿನಲ್ಲಿ ವರುಣರಾಯ ಅಬ್ಬರಿಸುತ್ತಿದ್ದಾನೆ. ಮತ್ತೆ ತಮಿಳುನಾಡು ಮಳೆಯಲ್ಲೇ ಮಿಂದೆದ್ದಿದೆ. ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಹೈರಾಣಾಗ್ಬಿಟ್ಟಿದ್ದಾರೆ. ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ದಾಖಲೆಯ ಮಳೆ ಸುರಿದಿದೆ. ಅದು ಸಾಲದು ಎಂಬಂತೆ ಅದರ ಬೆನ್ನಲ್ಲೇ ಭೂಕಂಪವಾಗಿರೋದು ಜನರು ಮತ್ತು ಸರ್ಕಾರದ ನಿದ್ದೆಗೆಡಿಸಿದೆ. ಗಲ್ಲಿಗಳಲ್ಲೂ ಮಳೆ ನೀರು ಹೊಕ್ಕಿ ಇನ್ನಿಲ್ಲದ ಅವಾಂತರ ಸೃಷ್ಟಿಸಿದೆ. ರಸ್ತೆ ತುಂಬಾ ನೀರು ಹರಿದಿದ್ದು ಜನ ಓಡಾಡುವುದಕ್ಕೂ ಕೂಡ ಪರದಾಡುತ್ತಿದ್ದಾರೆ. ಈ ದೃಶ್ಯಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಜಲಪ್ರಹಾರವಾಗಿದೆ ಅಂತ. ನೋಡಿ, ರಸ್ತೆ ತುಂಬಾ ಯಾವ ರೀತಿ ನೀರು ತುಂಬಿಕೊಂಡಿದೆ ಅಂತ. ಜನರ ಮೊಣಕಾಲುದ್ದ ನೀರು ತುಂಬಿಕೊಂಡಿದೆ. ಕಾರುಗಳಲ್ಲಿ, ವಾಹನಗಳಲ್ಲಿ ಓಡಾಡೋದಕ್ಕೆ ಸವಾರರು ಪರದಾಡುತ್ತಿದ್ದಾರೆ. ಯಾವ ಮಟ್ಟಕ್ಕೆ ನೀರು ತುಂಬಿಕೊಂಡಿದೆ ಅಂದ್ರೆ ರಸ್ತೆ ಯಾವುದು, ಫುಟ್ಪಾತ್ ಯಾವುದು ಅಂತಾನು ಗೊತ್ತಾಗ್ತಾ ಇಲ್ಲ. ರಸ್ತೆಯಂತೂ ನದಿ ಸ್ವರೂಪಕ್ಕೆ ಬದಲಾಗ್ಬಿಟ್ಟಿದೆ. 2300 ಮನೆಗಳಿಗೆ ಸಂಪೂರ್ಣ ಹಾನಿ. ತಮಿಳುನಾಡಿನ ಮಳೆ ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ.
ಬರೋಬ್ಬರಿ 50,000 ಎಕರೆ ಕೃಷಿ ಭೂಮಿ ಸಂಪೂರ್ಣ ನಾಶವಾಗಿದೆ. ಜಲಪ್ರವಾಹದ ಅಬ್ಬರಕ್ಕೆ ಕೊಚ್ಚಿಕೊಂಡು ಹೋಗಿದೆ. ರೈತರು ಬೆಳೆದ ಬೆಳೆ ಅವರ ಕಣ್ಮುಂದೆಯೇ ನೀರಿನ ರಭಸಕ್ಕೆ ತೇಲಿಕೊಂಡು ಹೋಗಿದೆ. 2,300 ಮನೆಗಳು ನೆಲಕ್ಕುರುಳಿದ್ದು ಜಲಸಮಾಧಿಯಾಗಿವೆ. ತಮಿಳುನಾಡಿನಲ್ಲಿ ಈ ಮಳೆಗಾಲದಲ್ಲಿ ಸರಾಸರಿ ಮಳೆ ವಾಡಿಕೆ ಮಳೆಗಿಂತ 68% ಹೆಚ್ಚು ಮಳೆ ಬಿದ್ದಿದೆ. ಅಂದ್ರೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಮಳೆ ಬಿದ್ದಿರಬಹುದು ಅಂತ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಜಲಪ್ರಳಯದಲ್ಲೇ ತಮಿಳುನಾಡು ತತ್ತರಿಸಿತ್ತು. ರಾಜ್ಯದ 2/3 ಭಾಗ ಸಂಪೂರ್ಣ ಪ್ರವಾಹದ ಕಪಿಮುಷ್ಟಿಗೆ ಸಿಲುಕಿದೆ. ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆ ತನ್ನ ಮತ್ತೊಂದು ರೂಪವನ್ನೇ ಪ್ರದರ್ಶಿಸಿದೆ. ತಮಿಳುನಾಡಿನ ಕಲ್ಲಕುರುಚಿ, ನಾಗಪಟ್ಟಣಂ, ಗುಮ್ಮಿಡಿಪುಂಡಿ ಜಿಲ್ಲೆ, ತಿರುವಲ್ಲೂರು, ಕಡಲೂರು, ಮೈಲಾದುತರೈ, ಭುವನಗಿರಿ, ಕನ್ಯಾಕುಮಾರಿಯಲ್ಲಿ 7 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ತಿರುನಲ್ವೇಲಿ, ಕರೈಕಾಲ್, ಪೂಂಡಿ, ಕಡಲೂರು, ನಾಗಪಟ್ಟಣಂನಲ್ಲಿ 8 ಸೆಂಟಿಮೀಟರ್ನಷ್ಟು ಮಳೆ ಸುರಿದಿದೆ. ಹಾಗೆ ಪಾಪನಾಶಂ, ತಿರುತ್ತನಿ, ಕಾವೇರಿ ಪಕ್ಕಂನಲ್ಲಿ 9 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಇನ್ನು ಚೆನ್ನೈ, ಚಂಗಲ್ಪಟ್ಟು, ಕಂಚಿಪುರಂ, ತಿರುವಲ್ಲೂರು, ರಾಣಿಪೆಟ್ಟೈ, ವೆಲ್ಲೂರು, ತಿರುವಣ್ಣಾಮಲೈ, ಮಧುರೈ, ಶಿವಗಂಗೈ, ಪುದುಚೇರಿಯಲ್ಲಿ ಗುಡುಗು ಸಹಿತ ಮಳೆ ಬಿದ್ದಿದೆ. ಕನ್ಯಾಕುಮಾರಿಯಲ್ಲಿ 100 ಮಿಲಿಮೀಟರ್ ವರೆಗೂ ಮಳೆ ಬಿದ್ದಿದೆ. ರಾಮನಾಥಪುರಂನಲ್ಲಿ 37 ಮಿಲಿಮೀಟರ್ ಮಳೆ ಬಿದ್ದಿದೆ. ಚೆನ್ನೈನಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಸುರಿತಾನೇ ಇದೆ. ಕೆಕೆ ನಗರ್, ಅಶೋಕ್ ನಗರ್, ಪಶ್ಚಿಮ ಮಂಬಾಲಂ ಹಾಗೂ ದಕ್ಷಿಣ ಭಾಗದಲ್ಲಿ ವರುಣ ಅಬ್ಬರಿಸಿದ್ದ. 300ಕ್ಕೂ ಹೆಚ್ಚು ಜನರನ್ನ ಆ ಸ್ಥಳದಿಂದ ಬೇರೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಮಳೆ ಅಬ್ಬರ ಹೆಚ್ಚಾದ ಬೆನ್ನಲ್ಲೇ ಚೆನ್ನೈ ಸೇರಿದಂತೆ 7 ಜಿಲ್ಲೆಗಳ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಚೆನ್ನೈನ ಹಲವು ನಗರಗಳಲ್ಲಿ ಏಕಾಏಕಿ ನೀರು ನುಗ್ಗಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನ ಸವಾರರ ಗೋಳಂತೂ ಕೇಳಲೇಬೇಡಿ. ತಮ್ಮ ವಾಹನಗಳನ್ನು ಸಾಗಿಸಲು ಅಕ್ಷರಶಃ ಹೆಣಗಾಡಿತ್ತು. ರೆಡ್ ಅಲರ್ಟ್, 22 ಜಿಲ್ಲೆಗಳಲ್ಲಿ ಪ್ರವಾಹದ ಆರ್ಭಟ. ಇನ್ನು 2 ದಿನಗಳವರೆಗೆ ತಮಿಳುನಾಡಿನ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. 22 ಜಿಲ್ಲೆಗಳಲ್ಲಿ ಪ್ರವಾಹ ಉಕ್ಕಿ ಹರಿದಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ಹಲವು ಕಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಜನ ಸಂಕಷ್ಟದಲ್ಲಿದ್ದಾರೆ. ಹಾಗೆ ಹಲವು ರಸ್ತೆಗಳಿಗೆ ಹಾನಿಯಾಗಿದ್ದು ಮರಗಳು ಧರೆಗುರುಳಿವೆ. ಮಳೆ ಕೇವಲ ಜನರಿಗೆ ಮಾತ್ರ ಹಾನಿಯುಂಟು ಮಾಡಿಲ್ಲ. ಮೂಕ ಪ್ರಾಣಿಗಳು ಕೂಡ ಮಳೆಯಿಂದ ಮೂಕರೋಧನೆ ಅನುಭವಿಸಿವೆ. ಕೆಲವು ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿವೆ. ಒಂದು ಕಡೆ ಮಳೆ ಪ್ರವಾಹದಿಂದ ತಮಿಳುನಾಡು ತತ್ತರಿಸಿದ್ರೆ ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಭೂಕಂಪ ಉಂಟಾಗಿದ್ದು ಜನ ಅಕ್ಷರಶಃ ಬಳಲಿ ಬೆಂಡಾಗಿದ್ದಾರೆ. ತಮಿಳುನಾಡಿನ ವೆಲ್ಲೂರಿನಲ್ಲಿ ಲಘು ಭೂಕಂಪ. ಸರಣಿ ಪ್ರಾಕೃತಿಕ ವಿಪತ್ತಿನಿಂದ ತತ್ತರಿಸಿದ ತಮಿಳುನಾಡು. ಒಂದು ಕಡೆ ಮಳೆ ಪ್ರವಾಹದಿಂದ ಜರ್ಜರಿತವಾದ ತಮಿಳುನಾಡು ಈಗ ಭೂಕಂಪಕ್ಕೂ ಕೂಡ ಸಾಕ್ಷಿಯಾಗಿದೆ. ತಮಿಳುನಾಡಿನ ವೆಲ್ಲೂರಿನಲ್ಲಿ ಸೋಮವಾರ ಮುಂಜಾನೆ 4:17ಕ್ಕೆ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 3.6ರಷ್ಟು ತೀವ್ರತೆಯ ಭೂಕಂಪ ದಾಖಲಾಗಿದೆ. ಸರಿಸುಮಾರು 59 ಕಿಲೋಮೀಟರ್ ದೂರದವರೆಗೂ ಭೂಮಿ ಕಂಪಿಸಿದೆ. ಕಂಪನದಿಂದಾಗಿ ಈವರೆಗೆ ಯಾವುದೇ ಸಾವು ನೋವು ಸಂಭವಿಸಿದ ಕುರಿತು ವರದಿಯಾಗಿಲ್ಲ. ಕೇರಳದಲ್ಲೂ ಮಳೆರಾಯನ ಆರ್ಭಟ. ಇಡುಕ್ಕಿ ಡ್ಯಾಂ ಭರ್ತಿ, ಆರೆಂಜ್ ಅಲರ್ಟ್ ಘೋಷಣೆ. ಕೇವಲ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ದೇವರ ನಾಡು ಕೇರಳದಲ್ಲೂ ರಣರಣ ಮಳೆ ಅಟ್ಟಹಾಸ ಮೆರೆದಿದೆ. ಅದರಲ್ಲೂ ಕಳೆದ ಕೆಲ ದಿನಗಳ ಹಿಂದೆ ಶಬರಿಮಲೆ ಅಯ್ಯಪ್ಪನ ಕ್ಷೇತ್ರದಲ್ಲಂತೂ ವರುಣ ಅಬ್ಬರಿಸಿದ್ದ. ಕೇರಳದ ನದಿಗಳಂತೂ ಉಕ್ಕೇರಿ ಹರಿಯುತ್ತಿವೆ. ಪಂಪಾ ನದಿಯಲ್ಲಂತೂ ಪ್ರಳಯಾರ್ಭಟವೇ ಸೃಷ್ಟಿಯಾಗಿತ್ತು.
ಇಡುಕ್ಕಿ ಜಲಾಶಯ ಉಕ್ಕೇರಿ ಹರಿಯುತ್ತಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮುಳುಗುವ ಭೀತಿ ಎದುರಾಗಿದೆ. ರಾಜ್ಯದಲ್ಲಿ ನವೆಂಬರ್ 28ರಿಂದ 5 ದಿನಗಳ ಕಾಲ ಧಾರಾಕಾರ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇಡುಕ್ಕಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಹಾಗೆ 12 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಆಲಪ್ಪುಳ, ಕಣ್ಣೂರು ಮತ್ತು ಕಾಸರಗೋಡು ಹೊರತುಪಡಿಸಿ ಉಳಿದ ಕಡೆ ಮಳೆಯ ಎಚ್ಚರಿಕೆ ನೀಡಲಾಗಿದೆ. ಕಳೆದ ಕೆಲ ದಿನಗಳಿಂದ ಭಾರೀ ಮಳೆಗೆ ಕೊಲ್ಲಂ ಮತ್ತು ಕೊಟ್ಟಾಯಂ ಜಿಲ್ಲೆಗಳ ಹಲವು ಸ್ಥಳಗಳಲ್ಲಿ ಪ್ರವಾಹದಿಂದ ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ. ಜೊತೆಗೆ ರಾಜ್ಯದ ಅಕ್ಕಿ ಬಟ್ಟಲು ಎಂದೇ ಪ್ರಸಿದ್ಧಿಯಾಗಿರುವ ಕುಟ್ಟನಾಡು ಪ್ರದೇಶದಲ್ಲಿ ಜಲಸ್ಫೋಟವಾಗಿದೆ. ಹೀಗಾಗಿ ತಿರುವನಂತಪುರ ಜಿಲ್ಲಾಧಿಕಾರಿ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಹಾಗೆ ಕೊಟ್ಟಾಯಂ ಮತ್ತು ಇಡುಕ್ಕಿಯ ಬೆಟ್ಟ ಜಿಲ್ಲೆಯಲ್ಲೂ ಅಲ್ಪ ಪ್ರಮಾಣದ ಮಳೆ ಸುರಿದಿದೆ. ತ್ರಿಶೂರ್ ಜಿಲ್ಲಾಡಳಿತದ ತಗ್ಗು ಪ್ರದೇಶಗಳು ಹಾಗೂ ನದಿ ಪಾತ್ರದಲ್ಲಿ ಭೂಮಿ ಕುಸಿಯುವ ಆತಂಕ ಎದುರಾಗಿದೆ. ಹೀಗಾಗಿ ಆ ಭಾಗದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಈಗಾಗಲೇ ಅಧಿಕ ಮಳೆಯಿಂದ ಕೊಟ್ಟಾಯಂ, ಇಡುಕ್ಕಿ ಮತ್ತು ಪತ್ತಣಂ ತಿಟ್ಟದ ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರವಾಹ ಉಕ್ಕಿ ಹರಿದಿದೆ. ಹಾಗೆ ಇದರ ಜೊತೆಗೆ ಮೀನಾಚಲ್ ಮತ್ತು ಮಣಿಮಾಲ ನದಿಗಳು ತುಂಬಿ ಹರಿಯುತ್ತಿವೆ. ಪರಿಣಾಮ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಒಂದು ಕಡೆ ಇಡುಕ್ಕಿ ಜಲಾಶಯ ಭರ್ತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕದ ಕರಿಛಾಯೆ ಮೂಡಿದೆ. ಹಾಗೆ ಇಡುಕ್ಕಿ ಜಿಲ್ಲೆಯ ಮುಲ್ಲಪೆರಿಯಾರ್ ಡ್ಯಾಂ ಕೂಡ ಸಂಪೂರ್ಣ ಭರ್ತಿಯಾಗಿದೆ. 140 ಅಡಿ ತುಂಬಿಕೊಂಡಿತ್ತು. ಹೀಗಾಗಿ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಅರಬ್ಬಿ ಸಮುದ್ರದಲ್ಲಿನ ವಾಯುಭಾರ ಕುಸಿತ ಹಾಗೂ ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದ ಅಲ್ಲಿನ ಮೇಲ್ಮೈ ಸುಳಿಗಾಳಿಯಿಂದ ಸುತ್ತಮುತ್ತಲಿನ ರಾಜ್ಯಗಳ ಮೇಲೆ ಅದರ ಪರಿಣಾಮ ಬೀರುತ್ತೆ. ಅರಬ್ಬಿ ಸಮುದ್ರ ಆರ್ಭಟಿಸಿದ್ರೆ ಕೊಲ್ಲಿಯಲ್ಲಿ ಕೋಲಾಹಲ ಉಂಟಾದ್ರೆ 4 ರಾಜ್ಯಗಳಿಗೆ ಆಪತ್ತು ಎದುರಾಗುತ್ತೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಹಾಗೂ ಕೇರಳ ಈ 4 ರಾಜ್ಯಗಳಲ್ಲೂ ಮಳೆ ಅಬ್ಬರಿಸುತ್ತೆ. ಸೈಕ್ಲೋನ್ ಕಂಟಕವಾಗಿ ಕಾಡುತ್ತೆ. ಪ್ರವಾಹದ ಪ್ರಹಾರ ಹೆಚ್ಚಾಗುತ್ತೆ. ಇನ್ನು ಭೂಮಿಯ ಮೇಲೆ ಈ ರೀತಿ ಸರಣಿ ಪ್ರಾಕೃತಿಕ ವಿಪತ್ತುಗಳು ಉಂಟಾಗೋದ್ರ ಹಿಂದೆಯೂ ಒಂದು ಕಾರಣ ಇದೆ. ಅದುವೇ ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನ ಹೆಚ್ಚಾದಂತೆ ಭೂಮಿಯ ಮೇಲೆ ಹಲವು ಬದಲಾವಣೆಗಳಾಗುತ್ತೆ. ಮನುಷ್ಯನು ಮಾಡಿದ ತಪ್ಪೆ ಈಗ ಮನುಷ್ಯನಿಗೆ ರಿವರ್ಸ್ ಹೊಡಿತಾ ಇದೆ. ಮನುಷ್ಯನ ಪ್ರಮಾದದಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಇದರಿಂದ ಭೂಮಿಯ ಮೇಲೆ ಹಲವಾರು ಬದಲಾವಣೆಗಳಾಗುತ್ತೆ. ಹವಾಮಾನ ವೈಪರೀತ್ಯ ಭೂಮಿಯ ಮೇಲೆ ಹಲವು ರೀತಿಯ ಪರಿಣಾಮಗಳನ್ನು ಬೀರ್ತಾ ಇದೆ. ಈ ಪ್ರವಾಹ, ರಣಮಳೆ, ಸೈಕ್ಲೋನ್ಗಳೇ ಇದಕ್ಕೆ ಸಾಕ್ಷಿ. ಭೂಮಿ ಮೇಲೆ ಇಷ್ಟೊಂದು ಪ್ರಾಕೃತಿಕ ವಿಪತ್ತು ಭುಗಿಲೇಳೋದಕ್ಕೆ ಪ್ರಮುಖ ಕಾರಣ ಜಾಗತಿಕ ತಾಪಮಾನ. ಹವಾಮಾನ ವೈಪರೀತ್ಯದಿಂದಲೇ ಕೆಟ್ಟ ಪರಿಣಾಮಗಳಿಗೆ ಭೂಮಿ ಸಾಕ್ಷಿಯಾಗಿದೆ. ಅಷ್ಟಕ್ಕೂ ಜಾಗತಿಕ ತಾಪಮಾನ ಏರಿಕೆಯಿಂದ ಭೂಮಿ ಮೇಲೆ ಯಾವ ರೀತಿಯ ಬದಲಾವಣೆಗಳಾಗುತ್ತೆ, ಇದನ್ನ ಹೇಗೆ ತಡೆಗಟ್ಟಬಹುದು, ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಮುಂಬರುವ ವರ್ಷಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಭೂಮಿ ಮೇಲೆ ಪ್ರಬಲ ಪರಿಣಾಮ ಎದುರಾಗಲಿದೆ. ಇಂಗಾಲ ಹೊರಸೂಸುವಿಕೆ ಹೆಚ್ಚುತ್ತಲೇ ಹೋದರೆ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಅಷ್ಟಕ್ಕೂ ಜಾಗತಿಕ ತಾಪಮಾನದಿಂದ ಭೂಮಿ ಮೇಲೆ ಯಾವ ರೀತಿ ಬದಲಾವಣೆಗಳಾಗತ್ವೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಲಿದೆ ವಾಯುಭಾರ ಕುಸಿತ. ಡಿಸೆಂಬರ್ನಲ್ಲಿ ಆ 3 ರಾಜ್ಯಗಳಲ್ಲಿ ಸೃಷ್ಟಿಯಾಗುತ್ತಾ ಸೈಕ್ಲೋನ್. ಬಂಗಾಳ ಕೊಲ್ಲಿ ಹಾಗೂ ಅಂಡಮಾನ್ ಸಮುದ್ರದಲ್ಲಿ ನವೆಂಬರ್ 29ರ ನಂತರ ವಾಯುಭಾರ ಕುಸಿತ ಸೃಷ್ಟಿಯಾಗಲಿದೆ. ಇದರಿಂದ ಡಿಸೆಂಬರ್ ಮೊದಲ ವಾರದಲ್ಲಿ ಸೈಕ್ಲೋನ್ ಉದ್ಭವಿಸುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಂಧ್ರಪ್ರದೇಶ, ಒಡಿಶಾ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಇದರ ಪರಿಣಾಮ ಉಂಟಾಗಲಿದೆ. ದಕ್ಷಿಣ ಅಂಡಮಾನ್ ಸಮುದ್ರದಲ್ಲಿ ಒತ್ತಡ ಉಂಟಾಗಲಿದೆ. ಇದರ ಪರಿಣಾಮವಾಗಿ ಕೋಲ್ಕತ್ತಾ ಮತ್ತು ಕರಾವಳಿ ಬಂಗಾಳದಲ್ಲಿ 5 ದಿನಗಳ ನಂತರ ತಾಪಮಾನದಲ್ಲಿ ಏರಿಕೆಯಾಗಲಿದೆ. ಇದರಿಂದ ಚಂಡಮಾರುತ ರೂಪುಗೊಳ್ಳುವ ಸಾಧ್ಯತೆ ಇದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಇನ್ನು 48 ಗಂಟೆಗಳಲ್ಲಿ ಪಶ್ಚಿಮ ವಾಯುವ್ಯಕ್ಕೆ ಕಡಿಮೆ ಒತ್ತಡ ಪ್ರದೇಶ ಚಲಿಸುವ ಸಾಧ್ಯತೆ ಇದೆ. ಪರಿಣಾಮವಾಗಿ ನವೆಂಬರ್ 30 ಹಾಗೂ ಡಿಸೆಂಬರ್ 1ರಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಈ ವರ್ಷ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಯಾವುದೇ ಸೈಕ್ಲೋನ್ ಕೂಡ ಉದ್ಭವಿಸಿಲ್ಲ. ಸಾಮಾನ್ಯವಾಗಿ ಕೊಲ್ಲಿಯಲ್ಲಿ ಈ ತಿಂಗಳಲ್ಲೇ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗುತ್ತೆ. ಪ್ರಕೃತಿ ಮನುಕುಲದ ವಿರುದ್ಧ ಕೆರಳಿ ಕೆಂಡಾಮಂಡಲವಾಗಿದೆ. ಮನುಕುಲದ ವಿರುದ್ಧ ಮುನಿಸಿಕೊಂಡಿರುವ ಪ್ರಕೃತಿ ಮಳೆ, ಪ್ರವಾಹ, ಭೂಕಂಪದ ಮೂಲಕ ತನ್ನ ಮುನಿಸನ್ನ ಹೊರಹಾಕ್ತಿದೆ. ಈ ರೀತಿ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಕೆ ಪ್ರಮುಖ ಕಾರಣವೇ ಜಾಗತಿಕ ತಾಪಮಾನ. ಇದೇ ಜಾಗತಿಕ ತಾಪಮಾನದಿಂದಲೇ ಭೂಮಿ ಮೇಲೆ ಹಲವು ಬದಲಾವಣೆಗಳಾಗ್ತಿವೆ. ಇಂದು ವಿಶ್ವವು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಅಂದ್ರೆ ಅದುವೇ ಜಾಗತಿಕ ತಾಪಮಾನ. ಅನೇಕ ವಿಜ್ಞಾನಿಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಹಸಿರುಮನೆ ಅನಿಲಗಳ ಉತ್ಪಾದನೆ ವಾತಾವರಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಕೈಗಾರಿಕೆ ಮತ್ತು ತಾಂತ್ರಿಕ ಬೆಳವಣಿಗೆಯಿಂದಾಗಿ ಪಳಿಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದ, ಅತಿಯಾದ ಜನಸಂಖ್ಯೆಯಿಂದ, ಜೀವನ ಮಟ್ಟ ಮತ್ತು ಮಾನವನ ಚಟುವಟಿಕೆಗಳಿಂದ ಜಾಗತಿಕ ತಾಪಮಾನ ಏರಿಕೆಯಾಗುತ್ತೆ. ಹೀಗೆ ಮುಂದುವರಿತಾ ಹೋದ್ರೆ ಮುಂಬರುವ ದಿನಗಳಲ್ಲಿ ಹವಾಮಾನ ಬದಲಾವಣೆಯ ಕೆಟ್ಟ ಪರಿಣಾಮಗಳಿಗೆ ಭೂಮಿ ಸಾಕ್ಷಿಯಾಗಲಿದೆ.
ಹವಾಮಾನ ಬದಲಾವಣೆಯಿಂದ ಸಮುದ್ರ ಮಟ್ಟದ ಏರಿಕೆ ಸೇರಿದಂತೆ ಶಾಖದ ಅಲೆಗಳು, ಭಾರೀ ಮಳೆ, ಬರ, ಕಾಡ್ಗಿಚ್ಚು ಹಾಗೂ ಪ್ರವಾಹಗಳಂತಹ ಕೆಟ್ಟ ಪರಿಣಾಮಗಳಿಗೆ ಸಾಕ್ಷಿಯಾಗಲಿದೆ. ಈಗ ಭೂಮಿ ಮೇಲೆ ಈ ರೀತಿ ಆಗ್ತಾ ಇದೆ ಕೂಡ. ಜಾಗತಿಕ ತಾಪಮಾನ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವ ಹಿಮ ಕರಗಲಿದೆ. ತುರ್ತಾಗಿ ಇಂಗಾಲದ ಹೊರಸೂಸುವಿಕೆಯನ್ನು 50% ಕಡಿಮೆ ಮಾಡುವುದು ಈಗ ಬಹಳ ಮುಖ್ಯ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಹಸಿರುಮನೆ ಹೊರಸೂಸುವಿಕೆ ಶೂನ್ಯ ಆಗುವವರೆಗೂ ಭೂಮಿಯ ಮೇಲೆ ಈ ರೀತಿ ಪರಿಣಾಮಗಳು ಮುಂದುವರಿಯುತ್ತೆ ಅಂತ ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಹವಾಮಾನ ಬದಲಾವಣೆ ಭಾರತ ಹಾಗೂ ವಿಶ್ವದ ಇತರೆ ದೇಶಗಳಿಗೆ ಒಂದೇ ಆಗಿರುತ್ತವೆ. ಹಸಿರುಮನೆ ಹೊರಸೂಸುವಿಕೆ ಕಡಿಮೆ ಆಗಲೇಬೇಕು ಅನ್ನೋದು ಸ್ಪಷ್ಟ ಸಂದೇಶ. ಜನಸಂಖ್ಯೆ, ಆರ್ಥಿಕತೆ ಹಾಗೂ ಮೂಲಸೌಕರ್ಯದ ಮೇಲೆ ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡುವ ಕುರಿತು ಯೋಚಿಸಬೇಕು ಅಂತ ವಿಜ್ಞಾನಿಗಳು ಮುನ್ನೆಚ್ಚರಿಕೆ ನೀಡಿದ್ದಾರೆ. ಭೂಮಿಯ ತಾಪಮಾನ ವೇಗವಾಗಿ ಹೆಚ್ಚುತ್ತಿದೆ ಮತ್ತು ವಿಶ್ವಸಂಸ್ಥೆಯ ನೇತೃತ್ವದ 195 ದೇಶಗಳು ಮುಂದಿನ 1 ಶತಮಾನದವರೆಗೆ ಈ ತಾಪಮಾನದ ಹೆಚ್ಚಳವನ್ನು ಕಡಿಮೆಗೊಳಿಸಲು ನಿರ್ಧರಿಸಿವೆ. 1.5 ಡಿಗ್ರಿ ಸೆಲ್ಸಿಯಸ್ಗೆ ಮಿತಿಗೊಳಿಸಲು ವಿವಿಧ ರೀತಿಯಲ್ಲಿ ಪ್ರಯತ್ನಿಸುತ್ತಿವೆ. ಯುಎನ್ ಅಂಗಸಂಸ್ಥೆ ಐಪಿಸಿಸಿ ನೀಡಿರುವ ಮಾಹಿತಿ ಪ್ರಕಾರ ಇಡೀ ಮಾನವ ಜನಾಂಗವು ಭೂಮಿಯನ್ನ ಶಾಶ್ವತ ಬದಲಾವಣೆಯತ್ತ ಕೊಂಡೊಯ್ಯುತ್ತಿದೆ. ವಾಸ್ತವವಾಗಿ ಇದು ಜಾಗತಿಕ ತಾಪಮಾನದ ಪರಿಣಾಮವಾಗಿದೆ. ಪ್ರವಾಹ, ಮಳೆ, ಭೂಕಂಪ ಇನ್ನೂ ಅನೇಕ ಪ್ರಾಕೃತಿಕ ವಿಪತ್ತಿನ ರೂಪದಲ್ಲಿ ನಾವು ನೋಡುತ್ತಿದ್ದೇವೆ. ಇಂಟರ್ ಗವರ್ನಮೆಂಟ್ ಪ್ಯಾನಲ್ ಫಾರ್ ಕ್ಲೈಮೇಟ್ ಚೇಂಜ್ ಒಂದು ವರದಿ ರಿಲೀಸ್ ಮಾಡಿದೆ. ಆ ವರದಿಯ ಪ್ರಕಾರ 1980ರಿಂದ ಉಷ್ಣ ಅಲೆ ಅಂದ್ರೆ ಸಮುದ್ರದಿಂದ ಏರುವ ಬೆಚ್ಚಗಿನ ಮಾರುತದ ಪ್ರಕ್ರಿಯೆ ಹೆಚ್ಚಾಗತೊಡಗಿದೆ. ಇದರ ಹಿಂದಿನ ದೊಡ್ಡ ಕಾರಣ ಅಂದ್ರೆ ಮನುಕುಲದ ಚಟುವಟಿಕೆಗಳು. ನಗರೀಕರಣ ಅಂತ ಹೇಳಿ ಮರಗಳಿಗೆ ಕೊಡಲಿ ಪೆಟ್ಟು ನೀಡುತ್ತಿದ್ದಾರೆ, ಮರಗಳ ಮಾರಣ ಹೋಮ ಮಾಡುತ್ತಿದ್ದಾರೆ. ಇದರಿಂದ ವಾತಾವರಣದಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಬರ್ತಿದೆ. 2006ರಿಂದ ಪ್ರಕೃತಿಯಲ್ಲಿ ಗಂಭೀರ ಬದಲಾವಣೆಗಳಾಗುತ್ತಿವೆ. ಯಾವುದೇ ನಿಯಂತ್ರಣವಿಲ್ಲದೆ ತಾಪಮಾನ ಮತ್ತು ಇಂಗಾಲ ಹೊರಸೂಸುವಿಕೆ ಹೆಚ್ಚುತ್ತಲೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇದರ ಹಲವು ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ತಾಪಮಾನ ಏರಿಕೆಯಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಆವಿಯಾಗಿ ಮಣ್ಣಿನ ತೇವಾಂಶ ಕಡಿಮೆ ಆಗುತ್ತೆ. ಹವಾಮಾನ ವೈಪರೀತ್ಯಕ್ಕೆ ಕಡಿವಾಣ ಹಾಕುವುದರ ಬಗ್ಗೆ ವಿಜ್ಞಾನ ಲೋಕ ಅಧ್ಯಯನ ಮಾಡುತ್ತಿದೆ. ಜಾಗತಿಕ ತಾಪಮಾನ ತಡೆಗಟ್ಟುವುದು ಎಲ್ಲರ ಕರ್ತವ್ಯವಾಗಿದೆ. ಸಾಧ್ಯವಾದಷ್ಟು ಗಿಡಗಳನ್ನ ನೆಟ್ಟು ಮತ್ತು ಮರಗಳನ್ನ ಉಳಿಸಬೇಕು ಹಾಗೂ ನೀರಿನ ಬಳಕೆಯನ್ನ ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಹಾಗೂ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು. ನಾವು ಪ್ರಕೃತಿ ಜೊತೆ ಬದುಕುತ್ತಿದ್ದೇವೆ. ಹೀಗಾಗಿ ಪ್ರಕೃತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯವಾಗಿದೆ. ಮನುಷ್ಯನ ತಪ್ಪಿನಿಂದಲೇ ಇವತ್ತು ಪ್ರಕೃತಿ ಕೆರಳಿ ಕೆಂಡಾಮಂಡಲವಾಗಿದೆ. ಮನುಷ್ಯ ತನ್ನ ತಪ್ಪನ್ನ ಸುಧಾರಿಸಿಕೊಂಡು ಪ್ರಕೃತಿಯನ್ನ ಉಳಿಸಬೇಕು, ಬೆಳೆಸಬೇಕು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.